ಪ್ರಿಯ ವೀಕ್ಷಕರೇ, ನ್ಯೂಸ್ 18 ನ್ಯೂಸ್ ಗೆ ಸ್ವಾಗತ. ನಾನು ಮಂಜುನಾಥ್ ಪ್ರತಿನಿಧಿ. ಭೀಕರ ಬರಗಾಲ ಆವರಿಸಿದ್ದು. ಈಗಾಗಲೇ ಕೂಡ ಸಚಿವರು ಕೂಡ ರೈತರ ಅಹವಾಲು ಇರ್ಬೋದು, ಬೆಳೆ ವೀಕ್ಷಣೆಗೆ ಕೂಡ ಭೇಟಿ ನೀಡಿದ್ದಾರೆ. ಈ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾನು ನಿಮಗೆ ತರ್ತೇನೆ. ಈಗಾಗಲೇ ಕೂಡ ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಮುಂಗಾರು ಮಳೆ ಕೈಕೊಟ್ಟಿರೋದ್ರಿಂದ ಮುಂಗಾರು ಬೆಳೆಗಳು ಸಂಪೂರ್ಣವಾಗಿ ಒಣಗಲು ಆರಂಭಿಸಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಜಿಲ್ಲಾ ಉಸ್ತುವಾರಿಗಳಿರ್ಬೋದು, ಸಚಿವರುಗಳು, ನೂತನ ಸಚಿವರುಗಳು ಕೂಡ ಏನಂತಂದ್ರೆ ಆಯಾ ಜಿಲ್ಲೆಗಳಲ್ಲಿ ಕೂಡ ವಿಸಿಟ್ ಮಾಡಿ ಅಲ್ಲಿರುವಂತಹ ಬೆಳೆ ಹಾನಿಯ ಕುರಿತು ಸಿಎಂಗೆ ಮತ್ತು ಸರ್ಕಾರಕ್ಕೆ ವರದಿ ಸಲ್ಲಿಸೋಕೆ ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸೂಚನೆ ನೀಡಿದ್ದಾರೆ. ಸಿಎಂ ಅವರ ಸೂಚನೆಯ ಮೇರೆಗೆ ಕೂಡ ಅಂತಂದ್ರೆ ನೂತನ ಸಚಿವರು ಇರ್ಬೋದು, ಆಯಾ ಸಚಿವರು ಕೂಡ ಇವತ್ತು ಕೂಡ ಏನಂತಂದ್ರೆ ಜಿಲ್ಲಾವಾರು ಇರ್ಬೋದು, ತಾಲೂಕುವಾರು ಕೇಂದ್ರಗಳಿಗೆ ಭೇಟಿ ನೀಡಿ ರೈತರ ಬೆಳೆಗಳ ಹಾನಿಗಳನ್ನ ವೀಕ್ಷಣೆ ಮಾಡಿದ್ರು. ಸಚಿವರಂತ ಸಂತೋಷ್ ಲಾಡ್ ಅವರು ಈಗಾಗಲೇ ಕೂಡ ಏನಂತಂದ್ರೆ ದಾವಣ ಜಿಲ್ಲೆಯಲ್ಲಿ ಬೆಳೆ ಹಾನಿ ಕುರಿತು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ವೀಕ್ಷಣೆಗೆ ಸಂಬಂಧಪಟ್ಟಂತೆ ದಾವಣ ತಾಲೂಕಿನ ಹಾಳ ಬೆಳವಡಿ ಇರ್ಬೋದು, ನವಲೂರು ತಾಲೂಕಿನ ಶಿರೂರು ಗ್ರಾಮ ಇರಬಹುದು, ಮೊರಬ ಸೇರಿರುತ್ತೆ, ಕುಂದಗೋಳ ಮತ್ತು ಕಲಘಟಗಿ ತಾಲೂಕು ಸೇರಿರುತ್ತೆ, ಹಲವು ತಾಲೂಕುಗಳ ಮತ್ತು ಗ್ರಾಮೀಣ ಪ್ರದೇಶಗಳಿರುವಂತಹ ಜಮೀನಿನ ರೈತರ ಜಮೀನಿಗೆ ವಿಸಿಟ್ ಮಾಡಿ ಅಲ್ಲಿರುವಂತಹ ಮುಂಗಾರು ಬೆಳೆಗಳ ಹಾನಿ, ಯಾಕಂತಂದ್ರೆ ಈಗಾಗಲೇ ಪೂರ್ವ ಮುಂಗಾರು ಮಳೆ ಸುರಿದ್ರಿಂದ ಬಿತ್ತನೆ ಕಾರ್ಯವನ್ನ ಮಾಡಿದ್ರು. ಈ ಬಿತ್ತನೆ ಕಾರ್ಯದಲ್ಲಿರುವಂತಹ ದಾವಣ ಜಿಲ್ಲೆಯಲ್ಲಿ ಒಟ್ಟು 2,80,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿದೆ. ಹೆಸರು ಇರ್ಬೋದು, ಉದ್ದು, ಸೋಯಾಬೀನ್, ಹತ್ತಿ ಸೇರಿದಂತೆ 7 ಬೆಳೆಗಳನ್ನ ಬಿತ್ತನೆ ಮಾಡಿದ್ದಾರೆ. ಆದ್ರೆ ಪೂರ್ವ ಮುಂಗಾರು ಮಳೆಗೆ ಬಿತ್ತಂತ ಬೆಳೆಗಳು ಮುಂಗಾರು ಮಳೆ ಕೈಕೊಟ್ಟೋದ್ರಿಂದ ಸಂಪೂರ್ಣವಾಗಿ ಬೆಳೆಗಳು ಒಣಗ್ತಾ ಇದ್ದಾವೆ. ಆದ್ರೆ ಈ ಸಂದರ್ಭದಲ್ಲಿ ಕೆಲವು ಪ್ರದೇಶದಲ್ಲಿ ಅಲ್ಪ ಪ್ರದೇಶದಲ್ಲಿ, ಯಾಕಂತಂದ್ರೆ ಧಾರವಾಡ ಜಿಲ್ಲೆ ಅಂದ್ರೆ ಒಂದ್ ಕಡೆ ಅರೆ ಮಲೆನಾಡು ಪ್ರದೇಶ ಆಗಿರೋದ್ರಿಂದ 2 ತಾಲೂಕು ಮಲೆನಾಡು ಪ್ರದೇಶ ಹೊಂದಿದ್ರೆ, ಇನ್ನುಳಿದಂತ ತಾಲೂಕುಗಳು ಬಯಲು ಸೀಮೆ ಪ್ರದೇಶವನ್ನ ಹೊಂದಿದೆ. ಈ ಬಯಲು ಪ್ರದೇಶದಲ್ಲಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ಒಣಗಲು ಆರಂಭಿಸಿರೋದ್ರಿಂದ ಇಲ್ಲಿರುವಂತಹ ಪ್ರದೇಶದಲ್ಲಿರುವಂತಹ ಹಾನಿಯಾದಂತಹ ಬೆಳೆಗಳ ವೀಕ್ಷಣೆಯನ್ನು ಸಚಿವರು ಕೂಡ ಮಾಡಿದ್ರು. ಯಾಕಂತಂದ್ರೆ ಇಲ್ಲಿರುವಂತಹ ಬೆಳೆಗಳು ಪ್ರಮುಖವಾಗಿ ಏನಂತಂದ್ರೆ ಉದ್ದಿರ್ಬೋದು, ಹೆಸರಿರ್ಬೋದು, ಸೋಯಾಬೀನ್, ಹತ್ತಿ, ಈರುಳ್ಳಿ ಬೆಳೆಗಳನ್ನ ವೀಕ್ಷಣೆ ಮಾಡಂತ ಸಚಿವರಿಗೆ ಏನಂತಂದ್ರೆ ಸ್ಥಳೀಯ ರೈತರು ಕೂಡ ಒಂದು ಮನವಿ ಮಾಡಿದ್ರೆ. ಯಾಕಂತಂದ್ರೆ ಒಂದ್ ಕಡೆ ಈಗಾಗಲೇ ಕೂಡ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದಂತ ಬೆಳೆಗಳು ಸಂಪೂರ್ಣವಾಗಿ ಒಣಗ್ತಾ ಇದಾವೆ. ಜೊತೆಗೆ ಸಕಾಲಕ್ಕೆ ಮಳೆ ಆಗದಿರೋದ್ರಿಂದ ಬೆಳೆಗಳು ಕೂಡ ಬೆಳವಣಿಗೆ ಕುಂಠಿತಗೊಂಡಿದ್ರಿಂದ ಈಗಾಗಲೇ ಕೂಡ ಬೆಳೆಗಳು ಕೂಡ ಅಷ್ಟೊಂದು ಪ್ರಮಾಣದಲ್ಲಿ ಇಳುವರಿ ಬರೋದಿಲ್ಲ ಎಂಬ ಮನವಿಯನ್ನ ಮಾಡಿದ್ರು. ಜೊತೆಗೆ ಸಾಲ ಮನ್ನಾ ಜೊತೆಗೆ ಬೆಳೆ ವಿಮೆ ನೀಡಬೇಕೆಂಬುದು ಕೂಡ ಮನವಿಯನ್ನ ಮಾಡಿದ್ರು. ಈ ವಿಚಾರ ಸರ್ಕಾರದ ಗಮನಕ್ಕೆ ತರ್ತೀವಿ. ಯಾಕಂತಂದ್ರೆ ನೂತನ ಸಿಎಂ ಅವರ ಆದೇಶದ ಮೇರೆಗೆ ಎಲ್ಲಾ ಜಿಲ್ಲೆಯಲ್ಲಿರುವಂತಹ ಪ್ರದೇಶಗಳಿಗೆ ಏನಂದ್ರೆ ಆಯಾ ಸಂಬಂಧಪಟ್ಟಂತ ಸಚಿವರಿಗಿರ್ಬೋದು, ತಾಲೂಕಾ ಪ್ರದೇಶ ಇರಬಹುದು, ಗ್ರಾಮೀಣ ಪ್ರದೇಶಗಳ ಜಮೀನುಗಳಿಗೆ ಭೇಟಿ ನೀಡಿ ಅಲ್ಲಿರುವಂತಹ ಸಮಸ್ಯೆ ಇರ್ಬೋದು, ರೈತರಿಗೆ ಹಾನಿಯಾದಂತಹ ಬೆಳೆ ವರದಿಯನ್ನ, ಸಮಗ್ರ ವರದಿಯನ್ನ ಮಾಡಿ ಸರ್ಕಾರಕ್ಕೆ ನೀಡಿದ್ದೇವೆ. ಸರ್ಕಾರಕ್ಕೆ ವರದಿ ನೀಡಿದ ಬಳಿಕ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಬರ ಘೋಷಣೆ ಇರ್ಬೋದು, ಜೊತೆಗೆ ಪರಿಹಾರದ ಜೊತೆಗೆ ವಿಮೆಯನ್ನ ನೀಡುವುದು, ಯಾವ ರೀತಿಯಾಗಿ ನೀಡಬೇಕು, ಎಷ್ಟು ಪ್ರಮಾಣ ಹಾನಿಯಾಗಿದೆ, ಎಲ್ಲ ವರದಿಯನ್ನ ಸರ್ಕಾರಕ್ಕೆ ನೀಡ್ತೀವಿ. ಆ ಬಳಿಕ ಅಷ್ಟೇ ಸರ್ಕಾರ ಯಾವ ನಿರ್ಧಾರ ತಗೊಳುತ್ತೆ ಆ ನಿರ್ಧಾರವನ್ನ ರೈತರಿಗೆ ಪರಿಹಾರ ನೀಡುವುದಿರ್ಬೋದು ಎಲ್ಲರೂ ಕೂಡ ಚಿಂತನೆ ಮಾಡತ್ತೆ ಎಂಬ ಮಾತನ್ನು ಕೂಡ ಸಚಿವರಂತ ಸಂತೋಷ್ ಲಾಡ್ ಹೇಳಿದ್ರು. ಸುಮಾರು 2,90,000 ಹೆಕ್ಟರ್ ನಿಯರಿಂಗ್ ನಮ್ಮದು ಏರಿಯಬಲ್ ಲ್ಯಾಂಡ್ ಇದೆ. ಅದರಲ್ಲಿ 96% ಅಷ್ಟು ಅಂದರೆ ಸುಮಾರು 2,80,000 ಹೆಕ್ಟರ್ಕ್ಕೂ ಜಾಸ್ತಿ ಬಿತ್ತನೆ ಆಗಿದೆ. ಮೇಜರ್ ಆಗಿ 45,000 ಹೆಕ್ಟರ್ ಜಾಸ್ತಿ ನಮಗೆ ಗ್ರೀನ್ ಗ್ರಾಮು, ಬ್ಲ್ಯಾಕ್ ಗ್ರಾಮ್ ಇದೆ. ಅದರ ಜೊತೆಗೆ 40,000 ಹೆಕ್ಟರ್ ನಮಗೆ ಮೇಜ್ ಇದೆ, ಸೋಯಾಬೀನ್ ಇದೆ, ಸೊ ಕಾಟನ್ ಇದೆ, ಗ್ರೌಂಡ್ನಟ್ಸ್ ಇದೆ, ಅದರ ಜೊತೆಗೆ ಶುಗರ್ ಕೇನ್ ಇದೆ, ಅದರ ಜೊತೆಗೆ ನಮಗೆ ಆನಿಯನ್ ಇದೆ, ಅದರ ಜೊತೆಗೆ ನಮ್ಮದು ಎಲ್ಲ ಏನು ಹಾರ್ಟಿಕಲ್ಚರ್ ಲ್ಯಾಂಡ್ ಕೂಡ ಇದೆ. ಹಿಂಗಾಗಿ ಭಾಳಷ್ಟು ಸಮಸ್ಯೆ ಇದೆ. ಸೊ ಅದಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೇನು ತಾಕೀತು ಮಾಡಿದ್ರು, ಅದರ ಪ್ರಕಾರ ಎಲ್ಲ ತಾಲೂಕುಗಳಿಗೆ ಭೇಟಿ ನೀಡಿ ಏನಿದೆ ಗ್ರೌಂಡ್ ರಿಯಾಲಿಟಿನ ಅದು ಸರ್ಕಾರಕ್ಕೆ ಗಮನ ಸೆಳೀತಕ್ಕಂಥದ್ದು, ಸರ್ಕಾರಕ್ಕೆ ಗಮನಕ್ಕೆ ತರ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದೀವಿ. ಸೊ ಇನ್ನು ಮುಂದುಗಡೆ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಏನು ಮುಂದೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ನಾವು ಕ್ರಾಪ್ ಇನ್ಶೂರೆನ್ಸ್ ಆಗಿರಲಿ ಅಥವಾ ಈ ರೈತರಿಗೆ ಅನುಕೂಲ ಮಾಡಲಿಕ್ಕೆ ಏನು ಅವಕಾಶ ಇದೆ ಇನ್ಶೂರೆನ್ಸ್ ಕಡೆಯಿಂದ, ಆಮೇಲೆ ಸರ್ಕಾರ ವತಿಯಿಂದ ಏನು ನಮಗೆ ಸಿಗುತ್ತೆ ಅದನ್ನು ರೈತರಿಗೆ ಮುಟ್ಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಇದೆ. ತುಂಬ ಲಾಸ್ ಇದೆ. ಈ ಒಂದು ಗ್ರೀನರಿ ಕಾಣುತ್ತೆ, ಸೊ ಗ್ರೋತ್ ಇಲ್ಲ, ಒಂದು ಸ್ಟಂಟೆಡ್ ಗ್ರೋತ್ ಅಂತ ಹೇಳ್ತೀವಿ. ಟೈಮಿಂಗ್ ಮಳೆ ಆಗಿಲ್ಲ, ಮಳೆ ಜಾಸ್ತಿ ಆಗಿದ್ರು ಕೂಡ ಆ ಟೈಮ್ಲಿ ಮಳೆ ಆಗ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತದೆ ನಮ್ಮ ಭೂಮಿಗಳಲ್ಲಿ, ಅದಾಗಿಲ್ಲ. ಹಂಗಾಗಿ ವೀಕ್ಷಣೆ ಮಾಡಿದ್ದೀವಿ. ಭಾಳಷ್ಟು ಟೆಕ್ನಿಕಲ್ ಎಕ್ಸ್ಪರ್ಟ್ಸು, ರೈತ ಮುಖಂಡರುಗಳೆಲ್ಲರೂ ಸೇರಿ ಅಭಿಪ್ರಾಯ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ರೈತ ಮುಖಂಡರು ಶಾಸಕರಾಗಿರ್ತಕ್ಕಂಥ ಕೋನರೆಡ್ಡಿಯವರು ಭಾಳ ಮುತುವರ್ಜಿ ವಹಿಸಿ ಅವ್ರು ಯಾವಾಗಲೂ ರೈತರ ಪರವಾಗಿರ್ತಕ್ಕಂಥದ್ದು ಇದ್ದಾರೆ. ಬಟ್ ಈಗ ಕೂಡ ನಮ್ಮ ಜೊತೆ ಎಲ್ಲ ಕಡೆ ನಮ್ಮ ಜೊತೆ ಜಾಸ್ತಿ ನಾಲೆಜ್ ಇರೋದ್ರಿಂದ ಅವ್ರದ್ದು ಒಂದು ಏನು ಸಲಹೆಗಳಿದ್ದಾವೆ ನಮ್ಮ ಸರ್ಕಾರಕ್ಕೆ ನಮಗೆ ಬೇಕಾಗುತ್ತೆ, ಅದನ್ನು ತೊಗೊಂಡು ಹೋಗಿ ಸರ್ಕಾರಕ್ಕೆ ಮುಟ್ಟಿಸ್ತೀವಿ ನಾವು. ಮತ್ತು ಧಾರವಾಡ ತಾಲೂಕು ಹೊರತುಪಡಿಸಿದ್ರೆ ಉಳಿದ ಕಡೆ ಎಲ್ಲೂ ಮಳೆ ಆಗಿಲ್ಲ. ಅದೇ ಮಳೆ ಆಗಿದೆ. ಅದು ಈಗ ಮಳೆ ಕೆಲವು ಜಾಗದ ಕುಂದಗಳಲ್ಲಿ ಏನು ನಮಗೆ ಬೇಕು ಅಷ್ಟು, ಅದಕ್ಕಿಂತ ಜಾಸ್ತಿ 2-3% ಮಳೆ ಆಗಿದೆ. ಬಟ್ ಅಲ್ಲಿನೂ ಗ್ರೋತ್ ಇಲ್ಲ. ಅದೇನು ನಮಗೆ ಸ್ಪ್ರೆಡ್ ಆಗಿ ಈವನ್ ಆಗಿ ಮಳೆ ಆಗಬೇಕಾಗಿತ್ತು, ಆ ಟೈಮಿಗೆ ಬಂದಲ್ಲ. ಕಳೆದ ವರ್ಷ ಇದೇ ವರ್ಷದಲ್ಲಿ ಆಗಸ್ಟ್ನಲ್ಲಿ 4 ದಿನ ಭಾಳ ಮಳೆ ಆಯಿತು, ಅತಿವೃಷ್ಟಿ ಆಯಿತು. ಸೊ ಹಂಗಾಗಿ ವಿ ಹ್ಯಾವ್ ಟು ಬಿ ಲಿಟಲ್
ಇದು ಫ್ಯಾಕ್ಟ್ ಹಂಗೆ ಇದೆ, ಹೋಗಿ ಹೇಳ್ತೀವಿ ಅಲ್ಲಿ. ಬರ ತಾಲೂಕು ಅಂತ ಹೇಳಿ ಘೋಷಣೆ ಮಾಡಿದ್ರು. ಅಲ್ಲ, ಅದಕ್ಕೆ ಮಾನದಂಡಗಳಿದಾವೆ. ಈಗ ಸಡನ್ ಆಗಿ ನಾವು ಅದ್ರ ಬಗ್ಗೆ ಹೇಳಕ್ಕೆ ಬರೋದಿಲ್ಲ. ಅದಕ್ಕಾದಂಥ ಮಿನಿಸ್ಟ್ರಿ ಇದ್ದಾರೆ, ಅದಕ್ಕಾದಂಥ ಸಿಸ್ಟಮ್ಗಳಿದಾವೆ. ಸೆಂಟ್ರಲ್ ಗೌರ್ಮೆಂಟ್ ಒಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನಲ್ಲಿ ಕ್ವಾಲಿಫೈ ಆಗಬೇಕಂದ್ರೆ ಒಂದು ಟೆಕ್ನಿಕಲ್ ಇದೆ. ಕ್ವಾಲಿಫೈಡ್ ಟೆಕ್ನಿಕಲ್ ಆದರೂ ಕೂಡ ಇಲ್ಲಿ ಬರನೇ ಇದೆ. ಇದು ಗ್ರೀನ್ ಬರ ಅಂತ ಹೇಳ್ಬೋದು ನಾವು, ಇದು ಹಸಿರು ಬರ ಅಂತ ಹೇಳ್ಬೋದು. ಆ ರೀತಿ ಇದೆ. ಒಂದು ಕಡೆ ಮಳೆ ಆಗಿದೆ, ಒಂದು ಕಡೆ ಆಗಿಲ್ಲ ಸರ್. ಅದನ್ನ ಹೆಂಗೆ ಕನ್ಸಿಡರ್ ಮಾಡ್ತಾರೆ? ಅದೇ ರೀ, ಅದಕ್ಕೆ ಇಲಾಖೆ ಇದೆ, ಅದಕ್ಕಾದಂಥ ಟೆಕ್ನಿಕಲ್ ಎಕ್ಸ್ಪರ್ಟಿಸ್ ಇದ್ದಾರೆ. ಸೆಂಟ್ರಲಿಂದ ಗೈಡ್ಲೈನ್ಸ್ ಇದೆ, ಸ್ಟೇಟ್ಲಿಂದ ಗೈಡ್ಲೈನ್ಸ್ ಇದೆ. ನಿಮ್ಮ ಪ್ರಶ್ನೆ ನಮಗೆ ಅರ್ಥ ಆಗುತ್ತೆ. ಯಾವ ತಾಲೂಕುಗಳು ನೀವು ಘೋಷಣೆ ಮಾಡ್ತೀವಿ, ಯಾವ ತಾಲೂಕುಗಳಿಲ್ಲ ಅಂತಕ್ಕಂಥ ನಮ್ಮ ಪ್ರಶ್ನೆ ಇದೆ. ಅದನ್ನು ಘೋಷಣೆ ಮಾಡಬೇಕಾಗಿದ್ರೆ ಮಾನದಂಡಗಳಿದೆ, ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾ ಬಿಟ್ಟು ನಮಗೂ ಏನು ಮಾಡೋಕ್ಕೆ ಬರಲ್ಲ. ಅದು ಸೆಂಟ್ರಲ್ ಕ್ರೈಟೀರಿಯಾ ಇರೋದ್ರಿಂದ ಅದ್ರ ಪ್ರಕಾರನೇ ಹೋಗಬೇಕಾಗುತ್ತೆ. ಈಗ ಮಾನದಂಡ ನೋಡಿದ್ರೆ ಮಳೆ ಆಗಿದೆ ಅಂತ ತೋರಿಸುತ್ತೆ ಮಳೆ ಪ್ರಮಾಣ, ಆದರೆ ಸಿಚುವೇಶನ್ ಯಾವ ಟೈಮಿಂಗ್ ಆಗಬೇಕಿತ್ತು ಆ ಟೈಮಿಂಗ್ ಆಗಿಲ್ಲ. ವೆರಿ ರೈಟ್. ಅಲ್ಲ, ಈಗ ಅದರಲ್ಲಿ ಏನಾಗಿದೆ, ಅದು 3 ವಾರ ಅಷ್ಟು ಮಳೆ ಬಂದಿರಬೇಕಂತಕ್ಕಂಥದ್ದಿದೆ. 75% ಅಷ್ಟು ನೀವು ಸೋಯಿಂಗ್ ಆಗಿರಬಾರ್ದು ಅಂತ. ಅದ್ರಾಗ ನೋಡಿ ಟೆಕ್ನಿಕಲಿ ನಾವು ಮೇಲ್ನೋಟದಲ್ಲಿ ಕ್ವಾಲಿಫೈ ಆಗಲ್ಲ. ಬಟ್ ಇದನ್ನು ಗಮನಕ್ಕೆ ತರ್ತೀವಿ, ಸೆಂಟ್ರಲ್ನವ್ರಿಗೂ ಗಮನಕ್ಕೆ ತರ್ತೀವಿ, ಸ್ಟೇಟ್ನವ್ರಿಗೆ ತರ್ತೀವಿ. ಸ್ಟೇಟ್ಲಿಂದ ನಮ್ಮ ಮಿನಿಸ್ಟ್ರುಗಳಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಕೇಂದ್ರ ಸರ್ಕಾರಕ್ಕೆ ಏನು ಮಾಹಿತಿ ಕೊಡಬೇಕು ಖಂಡಿತವಾಗಿ ಮಾಹಿತಿ ಕೊಡ್ತೀವಿ. ಈಗಾಗಲೇ ಕೂಡ ಏನಂತಂದ್ರೆ ಒಂದ್ ಕಡೆ ಬೆಳೆಗಳ ಹಾನಿ ಆಗಿದ್ದು, ಒಂದ್ ಕಡೆ ಇನ್ನೊಂದ್ ಕಡೆ ಲಕ್ಷಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದಂತ ಬೆಳೆಗಳು ಕೂಡ ಕೈಕೊಟ್ಟಿರೋದ್ರಿಂದ ಇಲ್ಲಿರುವಂತ ರೈತರು ಕೂಡ ಸಾಲ ಸುಲಿಗೆ ಸಿಕ್ಕೋತಾ ಇದ್ದಾರೆ. ಈ ವಿಚಾರವಾಗಿ ಏನಂತಂದ್ರೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಕೂಡಲೇ ಪರಿಹಾರ ನೀಡಬೇಕೆಂಬ ಮನವಿಯನ್ನ ರೈತರು ಮಾಡಿರೋದ್ರಿಂದ ಶಾಸಕರ NH ಕೋನರೆಡ್ಡಿ ಅವರು ಕೂಡ ಹೇಳ್ತಿದ್ರು. ಈಗಾಗಲೇ ಇಷ್ಟೊತ್ತಿಗೆ ಕೇಂದ್ರ ಅಧ್ಯಯನ ತಂಡ ಕೂಡ ಬರದಿ ತಂಡ ವಿಸಿಟ್ ಮಾಡಬೇಕಿತ್ತು, ಆದ್ರೆ ಯಾಕೋ ತಡವಾಗಿದೆ. ಈ ವಿಚಾರ ಕಡೆ ಕೇಂದ್ರ ಸಚಿವರಂತ ಸ್ಥಳೀಯರಾದಂತಹ ಪ್ರಹ್ಲಾದ್ ಜೋಶಿ ಅವರ ಗಮನಕ್ಕೂ ತರ್ತೇವೆ, ಜೊತೆಗೆ ಮನವಿಯನ್ನ ಮಾಡ್ತೀವಿ. ಕೇಂದ್ರ ಸರ್ಕಾರ ಕೂಡ ಈ ಕೂಡಲೇ ಅಂತಂದ್ರೆ ಬರ ಅಧ್ಯಯನ ತಂಡವನ್ನ ಭೇಟಿ ಮಾಡಿಸಬೇಕು, ಇಲ್ಲಿರುವಂತಹ ಬರದ ಕುರಿತು ಮಾಹಿತಿ ನೀಡುತ್ತೀವಿ. ಆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರೈತರ ನೆರವಿಗೆ ಸೂಕ್ತವಂತ ನೆರವನ್ನ ನೀಡುವ ಭರವಸೆನ ನೀಡಿದ್ದಾರೆ. ಈಗಾಗಲೇ ರೈತರು ಭಾಳ ಕಂಗಾಲ ಪರಿಸ್ಥಿತಿ ಒಳಗದ, ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂತ. ಇವತ್ತು ಗ್ರೀನ್ ಡ್ಯಾಮ್ ನಮಗೆಲ್ಲ ಅಕಸ್ಮಾತ್ 1-2 ಮಳೆ ಆಗಿಬಿಟ್ಟಿದ್ರೆ ನಮ್ಮೆಲ್ಲ ರೈತರು ಯಾವ ಪರಿಹಾರನೂ ಕೇಳ್ತಿರ್ಲಿಲ್ಲ. ನಾವು ಇವತ್ತು ನೋಡೋಕೆ ಹಸಿರು ಕಾಣ್ತೈತಿ, ಕಾಳಿಲ್ಲ ಮತ್ತು ಹೂ ಬಿಟ್ಟಿಲ್ಲ, ಟೈಮ್ಗೆ ಅದಕ್ಕೆ ಏಜ್ ಮುಗಿದ್ಬಿಡುತ್ತೆ. ಅಂಥ ಸಮಸ್ಯೆಯಲ್ಲಿ ಒಂದು ಹೆಸರದು ಬೆಳೆ. ಒಂದು ಹತ್ತಿ ನಮ್ಗೆ ಏನು ಗ್ರೋತ್ ಬರಬೇಕಿತ್ತು, 100 ಕಾಯಿ ಹೀಗೆಲ್ಲ ಹಾಕಿತ್ತು, ಇವತ್ತು ಒಂದು 5-10 ಕಾಯಿ ಆಗ್ತಕ್ಕಂಥದ್ದಿದೆ. ಅದಕ್ಕೆ ನಾನು ವಿಶೇಷವಾಗಿ ಇವತ್ತು ನಾವು ವಿನಂತಿ ಮಾಡ್ತಕ್ಕಂಥ ಸರ್ಕಾರಕ್ಕೆ ಮಾನದಂಡಗಳನ್ನ ಸ್ವಲ್ಪ ಬದಿಗಿರಿಸಿ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅಂಕಿಅಂಶಗಳು ನಾವು ಪ್ರಿಪೇರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ಯಾಕಂದ್ರೆ ಇವತ್ತು ನೋಡೋಕೆ ಭಾಳ ಚಂದ ಕಾಣ್ತಾವೆ, ಒಳಗೆ ಬೆಳೆನೇ ಇಲ್ಲ. ಅದಕ್ಕೆ ಏನೇನು ಬೇಕು ತಾಂತ್ರಿಕವಾಗಿ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಇವತ್ತೇನು ಬರಗಾಲ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಕ್ಕಂಥದಕ್ಕೆ ಉಸ್ತುವಾರಿ ಸಚಿವರ ಮುಖಂಡತ್ವದಲ್ಲಿ ನಾವೆಲ್ಲ ಮಾಡಕತ್ತೀವಿ. ಅದನ್ನು ಮಾಡಿಕೊಂಡು ನಂತರದಲ್ಲಿ ನಾವು ಏನೇನು ಕೆಲಸ ಮಾಡೋಕ್ಕೆ ಸಾಧ್ಯತೆ ಎಲ್ಲ ಕೆಲಸ ಮಾಡ್ತೀವಿ. ರೈತರಿಗೆ ಪರಿಹಾರ ಕೊಡಿಸ್ತೀವಿ. ಬೆಳೆ ವಿಮೆ ಕಳೆದ 2 ವರ್ಷದಿಂದ ಕೊಡಲಿಲ್ಲ, ಖಾಸಗಿ ಕಂಪ್ನಿಯವರು ಅದರಿಂದ ರೈತರಿಂದ ಲಾಭ ತೊಗೊಳತ್ತಾರೆ. ಆ ಲಾಭ ತೊಗೊಳ್ಳಂಗೆ ರೈತರಿಗೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಧಿವೇಶನ 13ನೇ ತಾರೀಕು ಬರ್ತದೆ, ಅಧಿವೇಶನದಲ್ಲಿ ಕೂಡ ಪ್ರಸ್ತಾಪ ಮಾಡ್ತೀನಿ. ಒಟ್ಟಿನ ಮೇಲೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕೇಂದ್ರಕ್ಕೆ ನಿಯೋಗ ಏನಾದ್ರು ತಗೊಂಡು ಹೋಗುವಂಥ ವಿಚಾರ ಇಲ್ಲ, ಕೇಂದ್ರ ಅಧ್ಯಯನ ತಂಡ ಇಷ್ಟೊಳಗೆ ಬರಬೇಕಿತ್ತು. ನಾವು ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಇದೇ ಕ್ಷೇತ್ರದ ಸಂಸದರು, ಹೀಗಾಗಿ ಅವ್ರಿಗೂ ಕೂಡ ಮನವಿ ಮಾಡ್ತೀವಿ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ. ಏನೇನು ಅವಶ್ಯಕತೆ ಐತೆ ರೈತರ ಪರವಾಗಿ ಧ್ವನಿ ಎತ್ತಕ್ಕಂಥ ಪ್ರಯತ್ನವನ್ನು ನಾನಂತೂ ರಾಜ್ಯದಲ್ಲಿಯೂ ಮಾಡೀನಿ, ಈಗೂ ಮಾಡ್ತೀನಿ, ಮುಂದೂ ಮಾಡ್ತೀನಿ. ಒಟ್ಟು ರೈತರಿಗೆ ಪರಿಹಾರ ಕೊಡಿಸುವಂಥ ವಿಶೇಷ ಪ್ರಯತ್ನವನ್ನು ಎಲ್ಲ ಮಾಡ್ತೀವಿ. ಒಟ್ಟಾರೆಯಾಗಿ ಧಾರವಾಡ ಜಿಲ್ಲೆಯಲ್ಲಿರುವಂತಹ ಬೆಳೆ ಹಾನಿ ಒಂದ್ ಕಡೆ ನಂತರ ಭೀಕರ ಬರಗಾಲದಿಂದ ಆವರಿಸಿರುವಂತಹ ಬೆಳೆಗಳ ಒರಗುತ್ತಿದ್ದಾವೆ. ಈ ಹಿನ್ನೆಲೆಯಲ್ಲೂ ಕೂಡ ಸರ್ಕಾರ ಸಂಬಂಧಪಟ್ಟಂತೆ ಅಧಿಕಾರಿಗಳಿರ್ಬೋದು, ಇಡೀ ರಾಜಕೀಯ ನಾಯಕರಿರ್ಬೋದು, ಎಲ್ಲರೂ ಕೂಡ ದಂಡು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಇಲ್ಲಿರುವಂತಹ ಪರಿಸ್ಥಿತಿಯನ್ನ ಸರ್ಕಾರಕ್ಕೆ ನೀಡಲಾಗುತ್ತೆ. ಸರ್ಕಾರ ಏನಂತ ಈ ವರದಿಯನ್ನು ಪಡೆದುಕೊಂಡು ಯಾವ ರೀತಿಯಾಗಿ ಪರಿಹಾರ ನೀಡುತ್ತೆ ಎಂಬುದು ಕೂಡ ಕಾದಿಡಬೇಕಾಗಿದೆ ಅಂತ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.